ರಾಮನವಮಿ ದೇಶಾದ್ಯಂತ ಸಾಕಷ್ಟು ಇಂಪಾರ್ಟೆಂಟ್ ವಿದ್ಯಮಾನಗಳು. ಯಾಕಂದ್ರೆ ರಾಮ ಮಂದಿರ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ರಾಮ ಅನ್ನುವಂಥದ್ದು ಕೇವಲ ಒಂದು ದೇವರ ಮೂರ್ತಿ ಅಷ್ಟೇ ಅಲ್ಲ, ಜನಮಾನಸದ ಹೃದಯದಲ್ಲಿ ಇರತಕ್ಕಂಥ ಒಂದು ಆದರ್ಶವಾಗಿ ಪರಿಣಮಿಸಿದೆ ಭಾರತಕ್ಕೆ. ಸೊ ರಾಮನ ಹೆಸರಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳಾಗ್ತಾ ಇದೆ. ನಾವು ಇವತ್ತು ಏನಾಗ್ತದೆ ನೋಡೋಕ್ಕಿಂತ ಮುಂಚೆ ನೋಡಿ, ಗಜಾನನ್ ಶರ್ಮಾ ಹೇಳಿರುವಂತದ್ದು, ಇನ್ನಷ್ಟು ಬೇಕಿನ ಹೃದಯಕ್ಕೆ ರಾಮ ಬರೆದಿದಾರಲ್ಲ, ಅವರು ಹೇಳಿರುವಂತದ್ದು, ಲೋಕದ ಪುಣ್ಯದ ಘನಪಾಕ ನಿನ್ನೋಳು ತಳೆದಿದೆ ಶಿಶುರೂಪ ಅಂತ ರಾಮನ ಬಾಲ ರೂಪಕ್ಕೆ ಹೇಳಿರುವಂತ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ. ಇಡೀ ಲೋಕದ ಪುಣ್ಯನೇ ರಾಮನಾಗಿ ಜನ್ಮ ಎತ್ತಿ ಬಂತು ಅಂತ. ಅಂಥ ರಾಮ ನವಮಿಯ ದಿನ ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ಕಳೆದ ಸಾರಿ ಕೂಡ ಶ್ರೀಪಾದ್ ಪಾಟೀಲ್ ನೆನ್ಪು ಮಾಡ್ತಾ ಇದ್ರು, ಕಳೆದ ಸಾರಿ ಕೂಡ ಪ್ರಧಾನಿ ಮೋದಿ ರಾಮೇಶ್ವರಂ ಅಲ್ಲಿ ಇದ್ರು ರಾಮನವಮಿಯ ದಿನ ಅಂತ. ಅಲ್ಲಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಶುಭ ಗಳಿಗೆಯಲ್ಲೂ ಕೂಡ ನಮೋ ರಾಮೇಶ್ವರಂಗೆ ಭೇಟಿ ನೀಡಿ ದರ್ಶನ ಪಡೆದಿದ್ರು. ಇವತ್ತು ಕೂಡ ಮೋದಿ ರಾಮೇಶ್ವರಂನಲ್ಲಿದ್ದಾರೆ. ಏನೆಲ್ಲ ವಿಶೇಷತೆ ಇದೆ ನೋಡಿ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿರುವ ಮೋದಿ. ರಾಮನವಮಿ ಈ ಹಿನ್ನೆಲೆ ರಾಮೇಶ್ವರದಲ್ಲಿರುವ ಪಂಬನ್ ಸೇತುವೆಯನ್ನ ಮೋದಿ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ದೇಶಕ್ಕೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow. ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ. 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಾಮನವಮಿ ದೇಶಾದ್ಯಂತ ಸಾಕಷ್ಟು ಇಂಪಾರ್ಟೆಂಟ್ ವಿದ್ಯಮಾನಗಳು. ಯಾಕಂದ್ರೆ ರಾಮ ಮಂದಿರ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ರಾಮ ಅನ್ನುವಂಥದ್ದು ಕೇವಲ ಒಂದು ದೇವರ ಮೂರ್ತಿ ಅಷ್ಟೇ ಅಲ್ಲ, ಜನಮಾನಸದ ಹೃದಯದಲ್ಲಿ ಇರತಕ್ಕಂಥ ಒಂದು ಆದರ್ಶವಾಗಿ ಪರಿಣಮಿಸಿದೆ ಭಾರತಕ್ಕೆ. ಸೊ ರಾಮನ ಹೆಸರಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳಾಗ್ತಾ ಇದೆ. ನಾವು ಇವತ್ತು ಏನಾಗ್ತದೆ ನೋಡೋಕ್ಕಿಂತ ಮುಂಚೆ ನೋಡಿ, ಗಜಾನನ್ ಶರ್ಮಾ ಹೇಳಿರುವಂತದ್ದು, ಇನ್ನಷ್ಟು ಬೇಕಿನ ಹೃದಯಕ್ಕೆ ರಾಮ ಬರೆದಿದಾರಲ್ಲ, ಅವರು ಹೇಳಿರುವಂತದ್ದು, ಲೋಕದ ಪುಣ್ಯದ ಘನಪಾಕ ನಿನ್ನೋಳು ತಳೆದಿದೆ ಶಿಶುರೂಪ ಅಂತ ರಾಮನ ಬಾಲ ರೂಪಕ್ಕೆ ಹೇಳಿರುವಂತ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ. ಇಡೀ ಲೋಕದ ಪುಣ್ಯನೇ ರಾಮನಾಗಿ ಜನ್ಮ ಎತ್ತಿ ಬಂತು ಅಂತ. ಅಂಥ ರಾಮ ನವಮಿಯ ದಿನ ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ಕಳೆದ ಸಾರಿ ಕೂಡ ಶ್ರೀಪಾದ್ ಪಾಟೀಲ್ ನೆನ್ಪು ಮಾಡ್ತಾ ಇದ್ರು, ಕಳೆದ ಸಾರಿ ಕೂಡ ಪ್ರಧಾನಿ ಮೋದಿ ರಾಮೇಶ್ವರಂ ಅಲ್ಲಿ ಇದ್ರು ರಾಮನವಮಿಯ ದಿನ ಅಂತ. ಅಲ್ಲಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಶುಭ ಗಳಿಗೆಯಲ್ಲೂ ಕೂಡ ನಮೋ ರಾಮೇಶ್ವರಂಗೆ ಭೇಟಿ ನೀಡಿ ದರ್ಶನ ಪಡೆದಿದ್ರು. ಇವತ್ತು ಕೂಡ ಮೋದಿ ರಾಮೇಶ್ವರಂನಲ್ಲಿದ್ದಾರೆ. ಏನೆಲ್ಲ ವಿಶೇಷತೆ ಇದೆ ನೋಡಿ.
ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿರುವ ಮೋದಿ. ರಾಮನವಮಿ ಈ ಹಿನ್ನೆಲೆ ರಾಮೇಶ್ವರದಲ್ಲಿರುವ ಪಂಬನ್ ಸೇತುವೆಯನ್ನ ಮೋದಿ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ದೇಶಕ್ಕೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow. ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ. 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಾಮನವಮಿ ದೇಶಾದ್ಯಂತ ಸಾಕಷ್ಟು ಇಂಪಾರ್ಟೆಂಟ್ ವಿದ್ಯಮಾನಗಳು. ಯಾಕಂದ್ರೆ ರಾಮ ಮಂದಿರ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ರಾಮ ಅನ್ನುವಂಥದ್ದು ಕೇವಲ ಒಂದು ದೇವರ ಮೂರ್ತಿ ಅಷ್ಟೇ ಅಲ್ಲ, ಜನಮಾನಸದ ಹೃದಯದಲ್ಲಿ ಇರತಕ್ಕಂಥ ಒಂದು ಆದರ್ಶವಾಗಿ ಪರಿಣಮಿಸಿದೆ ಭಾರತಕ್ಕೆ. ಸೊ ರಾಮನ ಹೆಸರಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳಾಗ್ತಾ ಇದೆ. ನಾವು ಇವತ್ತು ಏನಾಗ್ತದೆ ನೋಡೋಕ್ಕಿಂತ ಮುಂಚೆ ನೋಡಿ, ಗಜಾನನ್ ಶರ್ಮಾ ಹೇಳಿರುವಂತದ್ದು, ಇನ್ನಷ್ಟು ಬೇಕಿನ ಹೃದಯಕ್ಕೆ ರಾಮ ಬರೆದಿದಾರಲ್ಲ, ಅವರು ಹೇಳಿರುವಂತದ್ದು, ಲೋಕದ ಪುಣ್ಯದ ಘನಪಾತ ನಿನ್ನೋಳು ತಳೆದಿದೆ ಶಿಶುರೂಪ ಅಂತ ರಾಮನ ಬಾಲ ರೂಪಕ್ಕೆ ಹೇಳಿರುವಂತ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ. ಇಡೀ ಲೋಕದ ಪುಣ್ಯನೇ ರಾಮನಾಗಿ ಜನ್ಮ ಎತ್ತಿ ಬಂತು ಅಂತ. ಅಂಥ ರಾಮ ನವಮಿಯ ದಿನ ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ಕಳೆದ ಸಾರಿ ಕೂಡ ಶ್ರೀಪಾದ್ ಪಾಟೀಲ್ ನೆನ್ಪು ಮಾಡ್ತಾ ಇದ್ರು, ಕಳೆದ ಸಾರಿ ಕೂಡ ಪ್ರಧಾನಿ ಮೋದಿ ರಾಮೇಶ್ವರಂ ಅಲ್ಲಿ ಇದ್ರು ರಾಮನವಮಿಯ ದಿನ ಅಂತ. ಅಲ್ಲಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಶುಭ ಗಳಿಗೆಯಲ್ಲೂ ಕೂಡ ನಮೋ ರಾಮೇಶ್ವರಂಗೆ ಭೇಟಿ ನೀಡಿ ದರ್ಶನ ಪಡೆದಿದ್ರು. ಇವತ್ತು ಕೂಡ ಮೋದಿ ರಾಮೇಶ್ವರಂನಲ್ಲಿದ್ದಾರೆ. ಏನೆಲ್ಲ ವಿಶೇಷತೆ ಇದೆ ನೋಡಿ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿರುವ ಮೋದಿ. ರಾಮನವಮಿ ಈ ಹಿನ್ನೆಲೆ ರಾಮೇಶ್ವರದಲ್ಲಿರುವ ಪಂಬನ್ ಸೇತುವೆಯನ್ನ ಮೋದಿ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ದೇಶಕ್ಕೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow.
ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.